ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಏಟೀನ್ ವರದಿಗಾರ. ವಿಜಯಪುರ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಬಹುತೇಕ ಮಹಿಳೆಯರು ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀ ಬಸ್ನಲ್ಲಿ ಸಂಚಾರ ಮಾಡ್ತಾರೆ. ಆದರೆ ವಿಜಯಪುರದಿಂದ ಸೊಲ್ಲಾಪುರ ಮಾರ್ಗದಲ್ಲಿ ಬರುವಂತಹ ಬಹುತೇಕ ಹಳ್ಳಿಗಳ ಜನರು ಈ ಶಕ್ತಿ ಯೋಜನೆಯಿಂದ ವಂಚಿತರಾಗ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಜಳಕಿವರೆಗೆ ಕೆಲವು ಲೋಕಲ್ ಬಸ್ಗಳಲ್ಲಿ ಈ ಯೋಜನೆ ಅಪ್ಲೈ ಆಗುತ್ತೆ. ಬಿಟ್ಟರೆ ಇಂಟರ್ಸ್ಟೇಟ್ಗೆ ಸಂಚಾರ ಮಾಡುವಂಥ ಯಾವುದೇ ಬಸ್ಗಳಲ್ಲೂ ಈ ಸೌಲಭ್ಯ ಇಲ್ಲದೇ ಇರೋ ಕಾರಣದಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಿರೋದು. ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಶಕ್ತಿ ಯೋಜನೆಯಲ್ಲಿ ಸಂಚಾರ ಮಾಡ್ತಿದ್ರು ಸಹಿತ ನಮ್ಗೆ ಯಾಕೆ ಆ ಯೋಜನೆ ಅಪ್ಲೈ ಆಗ್ತಾ ಇಲ್ಲ ಅಂಥೇಳಿ ಜನರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಹೊರತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇದೇ ರೀತಿ ಸಮಸ್ಯೆ ಇರುವಂಥದ್ದು. ಯಾಕಂದರೆ ವಿಜಯಪುರದಿಂದ ಸೊಲ್ಲಾಪುರಕ್ಕೆ ಹೋಗಬೇಕಾದ್ರೆ ಇಂಟರ್ಸ್ಟೇಟ್ ಬಸ್ಗಳು ಅಲ್ಲಿ ಸಂಚಾರ ಮಾಡ್ತವೆ. ಹಾಗಾಗಿ ಅಲ್ಲಿ ಶಕ್ತಿ ಯೋಜನೆ ಅಪ್ಲೈ ಆಗಲ್ಲ ಅಂಥೇಳಿ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು. ಆದರೆ ಜನರು ಮತ್ತು ಮಹಿಳೆಯರ ಮನವಿಯನ್ನು ಮಾಡ್ತಿರುವಂಥದ್ದು ಕರ್ನಾಟಕ ಬಾರ್ಡ್ರ್ವರೆಗೂ ಆದರೂ ನಮಗೆ ಉಚಿತವಾಗಿ ಕೊಡಿ ಅಂತೇಳಿ. ಯಾಕಂದರೆ ಕರ್ನಾಟಕ ಬಸ್ಗಳು ಅಲ್ಲಿಂದ ಹೋಗೋದ್ರಿಂದ ನಮಗೆ ಈ ಬಾರ್ಡ್ರ್ವರೆಗೂ ಕೊಡಿ ಅಂತೇಳಿ ಅವ್ರು ಮನವಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ಜಳಕಿಯಿಂದ ಹೊರತಿ, ಜಳಕಿ ಮತ್ತು ಮುಂದೆ ದುಳ್ಕೇಡು ಕರ್ನಾಟಕದ ಗಡಿಯಾಗಿರುವಂಥದ್ದು. ಸೊ ಅಲ್ಲಿವರೆಗೂ ನಮಗೆ ಕೊಡಿ ಅಂತ ಹೇಳಿ ಅದಕ್ಕಾಗಿ ಪರ್ಯಾಯವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ಚಡ್ಚನ್ಗೆ ಹೋಗೋ ಬಸ್ಗಳು ಮಾತ್ರ ಅವರು ಫ್ರೀ ಅಂದರೆ ಶಕ್ತಿ ಯೋಜನೆಯಲ್ಲಿ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ. ಬಿಟ್ಟರೆ ಬೇರೆ ಬಸ್ಗಳು ಬಿಟ್ಟಿಲ್ಲ. ಆದರೆ ಈ ರೂಟಲ್ಲಿ ಹೆಚ್ಚಿಗೆ ಸಂಚಾರ ಮಾಡುವಂಥದ್ದು ಸೊಲ್ಲಾಪುರ, ವಿಜಯಪುರ ಬಸ್ಗಳು. ಹಾಗಾಗಿ ಅವರೊಂದು ಮನವಿಯನ್ನು ಮಾಡ್ತಾ ಇದ್ದಾರೆ, ನಮಗೂ ಈ ಯೋಜನೆಯನ್ನೇ ಕೊಡಿ ಅಂತ ಹೇಳಿ. ಯಾಕಂದರೆ ಇದು ಕರ್ನಾಟಕದ ಗಡಿ ವಿಜಯಪುರ ಜಿಲ್ಲೆ ಆಗಿರುವಂಥದ್ದು. ಮತ್ತು ಪಕ್ಕದ ಮೀರಜ್ಗೆ ಅದು ಹೋಗಬೇಕಾದ್ರೆ ಅಲ್ಲಿ ಗಡಿವರೆಗೂ ನಮಗೆ ಕರ್ನಾಟಕದ ಬಸ್ಗಳಿಗೆ ಫ್ರೀ ಅವಕಾಶ ಇದೆ. ಆದರೆ ಇಲ್ಲಿ ಯಾಕೆ ಇಲ್ಲ ಅಂಥೇಳಿ. ಈಗ ವಿಜಯಪುರ ನಗರದಿಂದ ಹೊರತಿ ಸುಮಾರು 36 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಸೊಲ್ಲಾಪುರಕ್ಕೆ ಹೋಗುವಂಥ ಬಸ್ಗಳು ಇಲ್ಲೇ 36 ಕಿಲೋಮೀಟರ್ ಸಹಿತ ಅವ್ರಿಗೆ ಫ್ರೀ ಬಸ್ಸಲ್ಲಿ ಅಪ್ಲೈ ಆಗಲ್ಲ. ಅವರು ಮನವಿ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಇಲ್ಲೇ ಇರೋದ್ರಿಂದ ನಾವು ಇದೇ ನಮ್ಮ ಕರ್ನಾಟಕದವರು ಇರೋದ್ರಿಂದ ನಮಗೊಂದು ಅನುಕೂಲ ಮಾಡಿಕೊಡಿ ಅಂತ ಹೇಳಿ. ಇಲ್ಲಿ ನೋಡಿ ಸರ್, ಇದು ಹೊರತಿ ಸೆಂಟ್ರ್ ಪ್ಲೇಸ್ ರೀ. ಸುಮಾರು 30 ಹಳ್ಳಿಗಳ ಒಂದು ಸಂಪರ್ಕ ಕೇಂದ್ರ ಅಂತ ಕರಿತೀವಿ. ಈ ಹೊರತಿ ಗ್ರಾಮದಲ್ಲಿ ಮುಖ್ಯವಾಗಿ ಬಸ್ ನಿಲ್ದಾಣ ಇಲ್ರಿ. ಇದೀಗ ತಾನೇ ನೀವು ನೋಡ್ರಿ, ಹೆಣ್ಮಕ್ಳು ಯಾವ ರೀತಿ ಪರದಾಡ್ತಾರೆ ಬಸ್ಸಿಗೆ ಹೋಗ್ಲಿಕ್ಕೆ. ಇದು ಒಂದು ರೂಟಿನ ಕಥೆ ಆಗಿದೆ. ಇದು ಜತ್ ಮತ್ತು ಗುಡ್ಡಾಪುರಕ್ಕೆ ಹೋಗುವಂಥ ಒಂದು ಸಂಚಾರಿ ಮತ್ತು ಪ್ರಯಾಣಿಕರ ವ್ಯವಸ್ಥೆ. ಬಿಜಾಪುರಕ್ಕೆ ಹೋಗ್ತಾರೆ, ಸೋಲಾಪುರಕ್ಕೆ, ಬಾಂಬೆ ಹೋಗ್ತದೆ. ಇದು NH 52 ರಾಷ್ಟ್ರೀಯ ಹೆದ್ದಾರಿ, ಅತಿ ದೊಡ್ಡ ಚತುಷ್ಪಥ ರಸ್ತೆ. ಮಂಗಳೂರು ತನಕ ಇದು ಕನೆಕ್ಟಿವಿಟಿ ಇದೆ. ಇಲ್ಲಿ ಸರಿಯಾದಂಥ ಒಂದು ಬಸ್ ವ್ಯವಸ್ಥೆ ಇಲ್ಲ. ಮತ್ತು ಪ್ರತಿಯೊಂದು ಬಸ್ಸುಗಳ ಸ್ಟಾಪ್ ಅಂದರೆ ನಿಲ್ದಾಣದ ಕೊರತೆ ಇದೆ. ಬಸ್ಸುಗಳು ಎಲ್ಲಿ ನಿಂದಿರ್ಬೇಕು, ಪ್ರಯಾಣಿಕರು ಎಲ್ಲಿ ಕುಂದಿರ್ಬೇಕು, ಮಳೆ ಗಾಳಿ ಬಿಸಿಲು ಅದು ತೊಂದರೆ. ಆದರೆ ಇನ್ನೊಂದು ಕಡೆ ಬೇಲೂರಿಂದ ಬಂದಂಥ, ಹಳ್ಳಿ ಮೇಗಿಂದ ಬಂದಂಥ ಜನರು ಅವರು ಬೈಕ್ಗಳನ್ನ ಎಲ್ಲಿ ಹಚ್ಬೇಕು. ಮತ್ತು ವ್ಯಾಪಾರ ಮಾಡುವಾಗ ಇಲ್ಲಿ ಬೈಕ್ಗಳನ್ನ ಹಚ್ಚೋಗ್ತಾರೆ. ಈಗ ಕಾಣ್ತದೆ ನಿಮಗೆ, ಈ ಬೈಕ್ ಇಲ್ಲಿ ಹಚ್ಚೋದ್ರೆ ಪೊಲೀಸ್ ಸಿಬ್ಬಂದಿಯವ್ರು ಬಂದು ಆ ಬೈಕಿನ ಒಯ್ದು 1,000 ರೂಪಾಯಿ ಫೈನ್ ಹಾಕ್ತಾರೆ. ದಿನ ದುಡಿಲಿ ಕೂಲಿ ಕಾರ್ಮಿಕರು ಕೂಲಿಗೆ ಹೋದ್ರೆ 200 ರೂಪಾಯಿ ಕೊಡ್ತಾರೆ. ಇವ್ರಿಗೆ 1,000 ರೂಪಾಯಿ ಫೈನ್ ಕಟ್ಟಬೇಕು. ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗ್ ಕೊರತೆ. ಇನ್ನು ವಿಶೇಷವಾಗಿ ಇದು ವ್ಯಾಪಾರಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಹೊರತಿ ಇಲ್ಲಿ 30 ಹಳ್ಳಿಯ ಜನ ಪ್ರತಿನಿತ್ಯನೂ ಬರ್ತಾರೆ. ಪ್ರತಿನಿತ್ಯ ಪ್ರಯಾಣಿಕರ ಒಂದು ಪರದಾಟ ತೊಂದರೆ ಅದ. ಇಲ್ಲಿ ಬಂದಂಥವ್ರು ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ. ಅಲ್ಲ, ಗಂಡು ಮಕ್ಕಳು ಎಲ್ಲಾದ್ರೂ ಒಂದು ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ದೂರ ಹೋಗಿ ನಾವು ಶೌಚಾಲಯ ಮಾಡ್ಬೋದು. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಇನ್ನು ಈ ಹೊರತಿ ಗ್ರಾಮ ಅಂದ್ರೆ ಮೂಲಭೂತ ಸೌಕರ್ಯಗಳ ವಂಚಿತ ಗ್ರಾಮ ಅಂತ ಕರಿಬಹುದು. ನಾವು ತಿಳುವಳಿಕೆ ಬಂದ್ಕೊಳಕ್ಕೆ ಈ 42 ವರ್ಷ ಐತೆ ನಮಗೆ. ನಾವು ನೋಡೋಕೆ ಬಸ್ ಸ್ಟ್ಯಾಂಡೇ ಇಲ್ಲ. ಇಲ್ಲಿ ಏನಪ್ಪ ಅಂತ ಶಾಲೆ ಮಕ್ಕಳದು ಹೆಂಗಂದ್ರೆ ಇಲ್ಲಿ ಎಲ್ರಿ ಈಗ ಅವ್ರ ಅಂಗಡಿ ಬಂದಿದ್ರು, ಇವ್ರ ಅಂಗಡಿ ಬಂದಿದ್ರು, ನಾವು ಆ ಕಡೆ ಸರಿ ಅನ್ನೋದು, ಇವ್ರ ಈ ಕಡೆ ಸರಿ ಅನ್ನೋದು. ದಿನನಿತ್ಯ ಇಲ್ಲಿ ಒಂದೊಂದು ಸ್ಕೂಲ್ದಾಗ 16,000-2,000 ಮಕ್ಕಳು ಅದಾವೆ. ಅವು ಹೆಂಗಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಬಿಸಿಲ ಹತ್ತಿ ಹೋಗೋದು ಬಿಸಿಲಿಗೆ. ಅಂಥ ಪರಿಸ್ಥಿತಿಲಿ ಹೊರತಿ ಒಳಗದ. ಶಾಸಕರಲ್ಲಿ ನಂದು ವಿನಂತಿ ಏನಪ್ಪ ಅಂದ್ರೆ, ಒತ್ತಾಯ ಏನಂದಪ್ಪ ಅಂದ್ರೆ, ಇದೊಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡ್ರಿ ಅಂತ ನಮ್ಮದೊಂದು ಮನವಿ ತಿಳ್ಕೊಳ್ಳಿ, ಒತ್ತಾಯ ತಿಳ್ಕೊಳ್ಳಿ. ಅದೊಂದು ಶೀಘ್ರದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಲಿ. ಯಾಕಂದ್ರೆ ನಮ್ಮ ಶಾಸಕರು ಹೆಂಗಾದ ಮಾತು ಕೊಟ್ರಪ್ಪ ಅಂದ್ರೆ ಅದಕ್ಕೆ ಹಿಂದೆ ಜರಿಯಂಗಿಲ್ಲ. ಅದಕ್ಕೆ ನಮ್ಮ ಒತ್ತಾಯ ನಮ್ಮ ಶಾಸಕರಲ್ಲಿ, ನಮ್ಮ MP ಪಾಟೀಲ್ ಸಾಹೇಬರಲ್ಲಿ, ನಮ್ಮ ಸಾರಿಗೆ ಸಚಿವರಲ್ಲಿ ಇದೊಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಲಿ. ಐದು ಹೆಣ್ಮಕ್ಳಿಗೆ ಶೌಚಾಲಯದ ದೊಡ್ಡ ಸಮಸ್ಯೆ ಅದ ನಮ್ಮಲ್ಲಿ. ಶೌಚಾಲಯ ಅಂದ್ರೆ ಈಗ ಹೊರತಿ ಬಂದು ಹೋದವ್ರಿಗೆ ಏನಪ್ಪ ಊರಿದೋನೋ ಅಂತ ಲೆಕ್ಕಕ್ಕೆ ನಮ್ಮ ಊರು ಬಂದದ. ಅದಕ್ಕೆ ನಮ್ಮ ಊರಿನ ಹಿರಿಯರಿಗೆ ಎಲ್ಲ ನಾವು ಬಯಸ್ಕೊಳ್ಳೋ ಪರಿಸ್ಥಿತಿ ಬಂದದ. ಹಂಗೆ ಬಯಸ್ಕೊಳ್ಳೋ ಸಮಸ್ಯೆ ಆಗೋದು ಬೇಡ. ಇದು ಅತಿ ಶೀಘ್ರದಲ್ಲಿ ಬಸ್ ಸ್ಟ್ಯಾಂಡ್ ಒಂದು, ಶೌಚಾಲಯ ಒಂದು. ಈಗ ನಮ್ಮ ಇವ್ರು ಹೇಳ್ದಂಗೆ ಇಲ್ಲಿ ರೋಡ್ ಮ್ಯಾಗ ನೋಡ್ರಿ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂದ್ರೆ, ರೋಡ್ ದಾಟೋದೇ ಕಷ್ಟ ಆಗ್ಬಿಟ್ಟದ ನಮಗೆ. ಇಲ್ಲಿ ರೋಡ್ ಮ್ಯಾಗ ಬೈಕ್ ಹಚ್ಚೋದು, ಯಾಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಐಂದ ಹಚ್ಚೋದನ್ನ 1,000 ರೂಪಾಯಿ ಒಯ್ದು ಪೊಲೀಸ್ ಸ್ಟೇಷನ್ದಾಗ ಒಯ್ದು ಹಚ್ಚೋದು. 1,000 ರೂಪಾಯಿ ಇಲ್ಲಾರ್ದೆ ಇಲ್ಲಿ ಹೊರತಿಗೆ ಬರಂಗಿಲ್ಲ. 1,000-2,000 ರೂಪಾಯಿ ಫೈನ್ ಹಾಕ್ತಾರೆ. ಅವ್ರು ಬೈಕೋತೆ ಹೋಗೋದಿಲ್ಲ. ಸಾರ್ವಜನಿಕ ಹಳ್ಳಿಯಿಂದ ಬರ್ತಾರಲ್ಲ, ಇಲ್ಲಿ 30 ಹಳ್ಳಿಗಳ ಜಾಯಿಂಟ್ ಅದಾವ ನಮ್ಮ ಊರಿಗೆ. 30 ಹಳ್ಳಿ ಜನ ಎಲ್ಲ ಬರೋದ್ರಿಂದ ಪಬ್ಲಿಕ್ ಪ್ಲೇಸ್ ಅದ ಇದು. ಇಲ್ಲಿ ನಿಂದ್ರಕ್ಕೂ ಜಾಗಿಲ್ಲ, ಕುಡ್ಲಕ್ಕೂ ಜಾಗಿಲ್ಲ. ಜೊತೆಗೆ ಹೊರತಿಯಲ್ಲಿ ಇನ್ನೊಂದು ಸಮಸ್ಯೆ ಇರುವಂತಂದ್ರೆ ಅಲ್ಲಿ ಬಸ್ ನಿಲ್ದಾಣವೇ ಇಲ್ಲ. ಬಹಳಷ್ಟು ವರ್ಷಗಳಿಂದ ಅಲ್ಲಿ ಜನ ಹೋರಾಟ ಮಾಡ್ತಾ ಇದ್ದಾರೆ, ಬಸ್ ನಿಲ್ದಾಣ ಮಾಡಬೇಕು, ನಮಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಇಂತಹ ಬಿಸಿಲಲ್ಲೂ ಸಹಿತ ಜನರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಸಹಿತ ನಡು ಬಿಸಿಲಲ್ಲಿ ನಿಂತ್ಕೊಂಡು ಬಸ್ಗೆ ಕಾಯುವಂತಹ ಪರಿಸ್ಥಿತಿ ಇರುವಂಥದ್ದು.
ಪುರುಷರಾದ್ರೆ ಪರಿಚಯದವ್ರ ಅಂಗಡಿ ಹತ್ರ ಹೋಗಿ ನಿಂತ್ಕೋಬಹುದು, ಏನೋ ಒಂದು ಇದಾಗ್ಬೋದು. ಆದರೆ ಮಹಿಳೆಯರು ಏನು ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಅವ್ರು ಬೇರೆ ಊರಿಂದ ಬಂದಿರ್ತಾರೆ, ಮತ್ತೆ ಹೊರತಿ ಇಂಥ ಪ್ರದೇಶ ಇದೆ ಅಂದ್ರೆ ಸುತ್ತಲೂ ಸುಮಾರು 20 ಹಳ್ಳಿಗೆ ಅದು ಸೆಂಟರ್ ಪಾಯಿಂಟ್ ಇರುವಂಥದ್ದು. ನೀವು ಯಾವುದೇ ಭಾಗದಲ್ಲಿ ಹೋಗ್ಬೇಕಾದ್ರೂ ಅಲ್ಲಿ ಬಂದು ಇಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇರುವಂಥದ್ದು. ಮತ್ತೆ ಸೆಂಟರ್ ಪಾಯಿಂಟ್ ಮತ್ತೆ ಪ್ರಮುಖ ವ್ಯಾಪಾರಿ ಕೇಂದ್ರ, ಅಲ್ಲಿ ಬ್ಯಾಂಕ್ಗಳಿವೆ, ಶಿಕ್ಷಣ ಸಂಸ್ಥೆಗಳಿವೆ, ದೇವಸ್ಥಾನಗಳಿವೆ. ಹಾಗಾಗಿ ಅಲ್ಲಿ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಇಲ್ಲಿ ಸುಮಾರು 20,000 ಜನಸಂಖ್ಯೆಯನ್ನು ಹೊಂದಿರುವಂತಹ ಗ್ರಾಮ ಅದು. ಆದರೆ ಒಂದು ಫ್ರೀ ಬಸ್ಸು ಸಹಿತ ನಮಗೆ ಅಪ್ಲೈ ಆಗ್ತಾ ಇಲ್ಲ, ಮತ್ತೊಂದು ಬಸ್ ನಿಲ್ದಾಣ ಸಹಿತ ಇಲ್ಲ. ಹೀಗಾಗಿ ನಮ್ಮ ಗೋಳು ಯಾರು ಕೇಳೋರು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಸಹಿತ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಒಂದು ಬಸ್ ನಿಲ್ದಾಣವನ್ನು ಮಾಡೋದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಅವರು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು, ಒಂದು ಬಸ್ ನಿಲ್ದಾಣವನ್ನು ಮಾಡಬೇಕು, ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳು, ಶೌಚಾಲಯ ಸೇರಿದಂತೆ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳೇನಿವೆ ಅವನ್ನು ಕೊಡಬೇಕು. ಜೊತೆಗೆ ನಮ್ಮ ಇದ್ರವರೆಗಾದ್ರೂ ಶಕ್ತಿ ಯೋಜನೆ ಅಪ್ಲೈ ಮಾಡಿ ಅಂತ ಹೇಳಿ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿರುವಂಥದ್ದು ವಿಜಯಪುರದಿಂದ ಕೇವಲ 36 ಕಿಲೋಮೀಟರ್ ದೂರದಲ್ಲಿದ್ದೇವೆ, ಪೂರ್ತಿ ಬಾರ್ಡರ್ ಸಹಿತ ನಾವಿಲ್ಲ. ಆದರೂ ನಮ್ಗೆ ಅದು ಅಪ್ಲೈ ಆಗ್ತಾ ಇಲ್ಲ. ಯಾಕಂದ್ರೆ ಸೋಲಾಪುರಕ್ಕೆ ಹೋಗೋ ಬಸ್ಸುಗಳು ಇಂಟ್ರೆಸ್ಟೆಡ್ ಆಗಿರೋ ಕಾರಣಕ್ಕೆ ಅವು ಕಡೆಗೆ ಅವಕಾಶ ಇಲ್ಲ ಅಂತ ಹೇಳಿ. ಅದೇ ಸೋಲಾಪುರಕ್ಕೆ ಹೋಗೋ ಬಸ್ಸು ಈ ಕಡೆ ಮುದ್ದೇಬೇಳಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಅವ್ರಿಗೆ ಫ್ರೀ ಆಗಿ ಕೊಡ್ತಾರೆ. ಅದೇ ಬಸ್ಸು ಈ ಭಾಗಕ್ಕೆ ಹೋದ್ರೆ ಕೊಡಲ್ಲ ಅಂತ ಹೇಳಿ. ಯಾಕಂದ್ರೆ ಮುದ್ದೇಬೇಳ ಸೋಲಾಪುರ ಬಸ್ಗಳಿದಾವೆ, ಅವು ಬಿಜಾಪುರವರೆಗೂ ಬರುವಾಗ ಟಿಕೆಟ್ ತೊಗೊಂಡ್ಬರ್ತವೆ, ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ಫ್ರೀ ಹೋಗ್ತವೆ. ಸೊ ಈ ತಾರತಮ್ಯ ಯಾಕೆ ಅಂತ ಹೇಳಿ ಅವ್ರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಮತ್ತು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ, ಅಥವಾ ಈ ಭಾಗದಲ್ಲಿ ಬಾರ್ಡರ್ವರೆಗೂ ಹೋಗೋಕ್ಕಾದ್ರೂ ಪ್ರತ್ಯೇಕ ಬಸ್ಗಳನ್ನು ಮಾಡಬೇಕು ಅಂತ ಹೇಳಿ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.